ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ. ಡಾಕ್ಟರ್ ಸಿದ್ಧಾರ್ಥ್ ಅವರು ಹೇಳಿರುವ ನಮ್ಮ ವೃತ್ತಿಯಲ್ಲಿ ಅನುಭವದ ಮಾತುಗಳಿಂದ ಕೇಳಿ. ಕಳೆದ 30 ವರ್ಷಗಳಿಂದ ನಿಮ್ಮಂತಹ ಅಮೂಲ್ಯ ಹಿರಿಯರಿಗೆ ನೋವಿನಿಂದ ಮುಕ್ತಿ ನೀಡಿ ಹೊಸ ಜೀವನ ತುಂಬುವ ಕೆಲಸಕ್ಕೆ ನಾವು ಸಂಪೂರ್ಣವಾಗಿ ಸಮರ್ಪಿತವಾಗಿದ್ದೇವೆ. ನೀವು 65, 70 ಅಥವಾ 80 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಮತ್ತು ನಿಮ್ಮ ಕಾಲುಗಳು ಈಗ ಸಹಕರಿಸಲು ನಿರಾಕರಿಸುತ್ತಿದ್ದರೆ, ತೀವ್ರ ಮೊಣಕಾಲು ನೋವು ಮತ್ತು ಕೀಲು ನೋವು, ಬಿಗಿತ, ನಿರಂತರ ಸೆಳೆತಗಳು ನಿಮ್ಮನ್ನು ಮನೆಯ 4 ಗೋಡೆಯ ಒಳಗೆ ಸೀಮಿತಗೊಳಿಸಿದರೆ, ಹಾಗಿದ್ರೆ ಈ ಸಂದೇಶ ನಿಮಗಾಗಿಯೇ. ಇದು ದೇವರಿಂದ ಬಂದಂತಿದೆ. ಹೌದು, ಮೊಮ್ಮಕ್ಕಳೊಂದಿಗೆ ದೇವಸ್ಥಾನದ ಮೆಟ್ಟಿಲುಗಳನ್ನು ಹತ್ತುವುದು, ಹಳ್ಳಿಯ ಜಾತ್ರೆಯಲ್ಲಿ ಸಂತೋಷದಿಂದ ಆನಂದಿಸುವುದು, ಸ್ನೇಹಿತರನ್ನು ಭೇಟಿಯಾಗಲು ಮಾರುಕಟ್ಟೆಗೆ ಹೋಗುವುದು, ಇವೆಲ್ಲವೂ ಈಗ ಕೇವಲ ನಿಮಗೆ ಕನಸುಗಳಾಗಿ ಉಳಿದು ಬಿಟ್ಟಿವೆ. ಇಂದು ಮನೆಯೊಳಗೆ ಸ್ನಾನಗೃಹಕ್ಕೆ ಹೋಗುವುದಕ್ಕೆ ದೊಡ್ಡ ಸವಾಲಾಗಿ ಬಿಟ್ಟಿದೆ. ಪ್ರತಿ ಹೆಜ್ಜೆಯು ಕುಟುಕುವ ನೋವು ಮತ್ತು ಎಡವಿ ಬೀಳುವ ಭಯದೊಂದಿಗೆ ಕೂಡಿರುತ್ತದೆ. ಆದರೆ ನಾವು ನಿಮಗೆ ಒಂದು ದೃಢ ಭರವಸೆ ನೀಡುತ್ತೇವೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಮ್ಮ ಈ ಸಲಹೆಯನ್ನು ಅನುಸರಿಸಿದರೆ ಕೇವಲ 15 ದಿನಗಳಲ್ಲಿ ನಿಮ್ಮ ನಡುಗುವ ಕೈ ಕಾಲುಗಳು ಪುನರುಜ್ಜೀವನಗೊಳ್ಳುವುದಲ್ಲದೆ ಕಬ್ಬಿಣದಷ್ಟು ಬಲವಾಗಿ, ಕುದುರೆಯಷ್ಟು ವೇಗವಾಗಿ ಬದಲಾಗುತ್ತವೆ. ಇದು ಯಾವುದೇ ಮ್ಯಾಜಿಕ್ ಅಲ್ಲ. ಇದು ನಿಮ್ಮ ಅಡುಗೆ ಮನೆಯಲ್ಲಿಯೇ ಲಭ್ಯವಿರುವ 5 ಅಮೂಲ್ಯ ಆಯುರ್ವೇದ ಪರಿಹಾರಗಳ ಪವಾಡವಾಗಿದೆ. ಅವುಗಳನ್ನು ನೀವು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಸರಿಯಾದ ರೀತಿಯಲ್ಲಿ ಸೇವಿಸುವ ವಿಶೇಷ ತಂತ್ರವನ್ನು ನೀವು ಕಲಿಯಬೇಕು. ನಮ್ಮ ರೋಗಿಗಳಲ್ಲಿ ಒಬ್ಬರಾದ 78 ವರ್ಷದ ನಿವೃತ್ತ ಶಿಕ್ಷಕ ರಾಜೇಂದ್ರ ಪ್ರಸಾದ್ ಅವರು ತೀವ್ರ ನೋವಿನಿಂದ ಗಾಲಿ ಕುರ್ಚಿಗೆ ಸೀಮಿತರಾಗಿದ್ದರು. ಅವರ ಮಗಳು ಕಣ್ಣೀರು ಸುರಿಸುತ್ತಾ, ಡಾಕ್ಟರ್, ನನ್ನ ತಂದೆಗೆ ಮೊಮ್ಮಕ್ಕಳೊಂದಿಗೆ ಆಟವಾಡಲು ಸಹ ಸಾಧ್ಯವಿಲ್ಲ ಎಂದು ಹೇಳಿದರು. ಆದರೆ ಈ ನೆನೆ ಹಾಕಿದ ಪದಾರ್ಥಗಳಲ್ಲಿ ಒಂದನ್ನು ಕೇವಲ 10 ದಿನಗಳ ಕಾಲ ಸೇವಿಸಿದ ನಂತರ ಅವರು ಯಾರ ಸಹಾಯವಿಲ್ಲದೆ ಸ್ವತಃ ನಡೆದು ನಮ್ಮ ಆಸ್ಪತ್ರೆಗೆ ಬಂದು, ಡಾಕ್ಟರ್, ನನ್ನ ಕಾಲುಗಳು ಹಿಂತಿರುಗಿ ಬಂದಂತೆ ಭಾಸವಾಗುತ್ತಿದೆ ಎಂದು ಹೇಳಿದರು. ಅವರ ಕಣ್ಣುಗಳಲ್ಲಿನ ಕಣ್ಣೀರು ಮತ್ತು ಮುಖದಲ್ಲಿನ ನಗು ನಮ್ಮ ಹೃದಯವನ್ನು ಸಂತೋಷದಿಂದ ತುಂಬಿಸಿತ್ತು. ನೀವು ಅಥವಾ ನಿಮ್ಮ ಕುಟುಂಬದ ಯಾವುದೇ ಹಿರಿಯ ಸದಸ್ಯರು ವೃದ್ಧಾಪ್ಯವನ್ನು ನೋವು ಮತ್ತು ನಿರ್ಬಂಧದ ಸಮಾನಾರ್ಥಕವೆಂದು ಭಾವಿಸಬಾರದು ಎಂದು ನಾವು ಹಾರೈಸುತ್ತೇವೆ. ವಿಶ್ವ ಆರೋಗ್ಯ ಸಂಸ್ಥೆಯ 2025ರ ವರದಿಯ ಪ್ರಕಾರ 70%ಗಿಂತ ಹೆಚ್ಚು ವಯಸ್ಸಾದವರಲ್ಲಿ ಕಾಲುಗಳ ದೌರ್ಬಲ್ಯ ಮತ್ತು ನೋವಿಗೆ ಪ್ರಮುಖ ಕಾರಣ ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತು ಪ್ರೋಟೀನ್ ಕೊರತೆಯೇ. ಯಾವುದೇ ಗಂಭೀರವಾದ ರೋಗವಲ್ಲ. ದೆಹಲಿಯ ಏಮ್ಸ್ ನಡೆಸಿದ ಅಧ್ಯಯನವು ಸರಿಯಾದ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಸೇವಿಸಿದರೆ 90ನೇ ವಯಸ್ಸಿನಲ್ಲೂ ಮೂಳೆಯ ಬಲವನ್ನು 60% ಹೆಚ್ಚಿಸಬಹುದು ಎಂದು ಸಾಬೀತುಪಡಿಸಿದೆ. ಹಾಗಾದ್ರೆ ನಿಮ್ಮ ಕಾಲುಗಳ ನೋವು ಮತ್ತು ಬಿಗಿತವನ್ನು ತೊಲಗಿಸುವ ಈ ಮ್ಯಾಜಿಕ್ ಟ್ರಿಕ್ ಅನ್ನು ಕಲಿಯಲು ಸಿದ್ಧರಾಗಿದ್ದೀರಾ? ಯಾವುದೇ ಬೆಂಬಲವಿಲ್ಲದೆ, ಯಾರ ಸಹಾಯವೂ ಇಲ್ಲದೆ ಮೊಮ್ಮಕ್ಕಳ ಕೈ ಹಿಡಿದು ದೇವಸ್ಥಾನಕ್ಕೆ ನಡೆಯಲು ನೀವು ಬಯಸುತ್ತೀರಾ? ಹೌದು ಎಂದಾದರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಇಂದು ನಾವು ನಿಮ್ಮೊಂದಿಗೆ 5 ರಹಸ್ಯಗಳನ್ನು ಹಂಚಿಕೊಳ್ಳುತ್ತೇವೆ. ಇಡೀ ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಸೇವಿಸಿದರೆ ನಿಮ್ಮ ಮೂಳೆಗಳು ತುಂಬಾ ಬಲಗೊಳ್ಳುತ್ತವೆ. 90ನೇ ವಯಸ್ಸಿನಲ್ಲೂ ವಾಕಿಂಗ್ ಸ್ಟಿಕ್ ಅಥವಾ ಯಾವುದೇ ಬೆಂಬಲದ ಅಗತ್ಯ ಇರುವುದಿಲ್ಲ. ಬದಲಿಗೆ ನೀವು ಆತ್ಮವಿಶ್ವಾಸದಿಂದ ಓಡಲು ಪ್ರಾರಂಭಿಸುವಿರಿ. ಈ ವಿಡಿಯೋದ ಕೊನೆಯಲ್ಲಿ ಈ ಪರಿಹಾರಗಳ ಪರಿಣಾಮಕಾರಿತ್ವವನ್ನು 10 ಪಟ್ಟು ಹೆಚ್ಚಿಸುವ 3 ಆಯುರ್ವೇದ ಅಭ್ಯಾಸಗಳನ್ನು ಹಂಚಿಕೊಳ್ಳುತ್ತೇವೆ. ನಿಮ್ಮ ಕಾಲುಗಳನ್ನು ಕಬ್ಬಿಣದಷ್ಟೇ ಬಲಪಡಿಸಿಕೊಳ್ಳಲು ನೀವು ಬಯಸಿದರೆ
ಕೆಳಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನೀವು ಯಾವ ನೋವಿನಿಂದ ಬಳಲುತ್ತಿದ್ದೀರಿ, ನೀವು ಎಲ್ಲಿಂದ ಯಾವ ಊರಿನಿಂದ ನೋಡುತ್ತಿದ್ದೀರಿ ಎಂದು ತಿಳಿಸಿ. ಸ್ನೇಹಿತರೆ, ನಡುಗುವ ಕಾಲುಗಳು, ಮೊಣಕಾಲು ನೋವು, ದಿನವಿಡೀ ಕುಳಿತುಕೊಳ್ಳುವುದರಿಂದ ಗಟ್ಟಿಯಾದ ಕೀಲುಗಳು ಇವು ಸಾಮಾನ್ಯ ಸಮಸ್ಯೆಗಳಲ್ಲ. ಇದು ನಿಮ್ಮ ಮೂಳೆಗಳು ಮತ್ತು ಸ್ನಾಯುಗಳು ಅಗತ್ಯ ಪೋಷಣೆ ಪಡೆಯದೆ ಇರುವುದರ ಆಳವಾದ ಸಂಕೇತ. ನೀವು ಬೆಳಗ್ಗೆ ಎದ್ದು ನಿಮ್ಮ ಮನೆಯ ಅಂಗಳದಲ್ಲಿ ನಿರಾಯಾಸವಾಗಿ ನಡೆಯಲು, ಮೊಮ್ಮಕ್ಕಳನ್ನು ಶಾಲೆಗೆ ಬಿಡಲು, ಹಳೆಯ ಸ್ನೇಹಿತರೊಂದಿಗೆ ಪಾರ್ಕ್ನಲ್ಲಿ ಕುಳಿತು ಹಳೆಯ ನೆನಪುಗಳನ್ನು ಹಂಚಿಕೊಳ್ಳಲು ಬಯಸುತ್ತೀರಿ. ಆದರೆ ಕಾಲು ನೋವು ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಕೋಣೆಗೆ ಒತ್ತಿ ಹಾಕುತ್ತದೆ. ಈ ವಯಸ್ಸಿನಲ್ಲಿ ಮೂಳೆ ಗುಣಪಡಿಸುವುದು ಕಷ್ಟ ಎಂದು ತಿಳಿದಿರುವುದರಿಂದಲೂ, ಮಕ್ಕಳ ಮೇಲೆ ಹೊರೆಯಾಗಲು ಬಯಸದಿರುವುದರಿಂದಲೂ ಬೀಳುವ ಭಯದಲ್ಲಿದ್ದೀರಿ. ಈ ಭಯ ನಿಮ್ಮ ಜೀವನದ ಸಂತೋಷವನ್ನೇ ಕಸಿದುಕೊಳ್ಳುತ್ತದೆ. ಆದರೆ ಈ ಪರಿಸ್ಥಿತಿ ಶಾಶ್ವತವಲ್ಲ. ಟೋಕಿಯೋ ಜೆರಿಯಾಟ್ರಿಕ್ ಇನ್ಸ್ಟಿಟ್ಯೂಟ್ನ 2025ರ ಅಧ್ಯಯನದ ಪ್ರಕಾರ 75% ವೃದ್ಧರಲ್ಲಿ ಮೂಳೆ ದೌರ್ಬಲ್ಯಕ್ಕೆ ಮುಖ್ಯ ಕಾರಣ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಕಡಿಮೆಯಾಗಿರುವುದು. ನೀವು ಒಣಗಿದ ಹಣ್ಣುಗಳು ಅಥವಾ ಬೀಜಗಳನ್ನು ನೇರವಾಗಿ ತಿಂದರೆ ಜೀರ್ಣಾಂಗ ವ್ಯವಸ್ಥೆ ಅವುಗಳ ಪೋಷಕಾಂಶಗಳನ್ನು ಸಂಪೂರ್ಣವಾಗಿ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿದರೆ ಅವು ಮೊಳಕೆ ಒಡೆಯುವ ಪ್ರಕ್ರಿಯೆ ಆರಂಭಿಸಿ ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ರಂಜಕ, ಪ್ರೋಟೀನ್ಗಳನ್ನು ದೇಹ ಸುಲಭವಾಗಿ ಹೀರಿಕೊಳ್ಳುವ ರೂಪಕ್ಕೆ ಪರಿವರ್ತಿಸುತ್ತವೆ. ಅದಕ್ಕಾಗಿಯೇ ನೆನೆಸಿದ ಆಹಾರಗಳು ಅದ್ಭುತ ಔಷಧವಾಗಿ ಕಾರ್ಯನಿರ್ವಹಿಸುತ್ತವೆ. ಆಯುರ್ವೇದದ ಪ್ರಕಾರ ಇದು ವಾತ ದೋಷವನ್ನು ಶಾಂತಗೊಳಿಸಿ ಮೂಳೆ ಲೋಹವನ್ನು ಬಲಪಡಿಸುತ್ತದೆ. ಹಾಗಾಗಿ ಹೆಚ್ಚು ತಡ ಮಾಡದೆ ನಿಮ್ಮ ಕಾಲುಗಳು ಮತ್ತು ಮೊಣಕಾಲುಗಳಲ್ಲಿನ ನೋವನ್ನು ನಿವಾರಿಸಿ ಮೂಳೆಗಳನ್ನು ಕಬ್ಬಿಣದಂತೆ ಬಲಪಡಿಸುವ 5 ಅದ್ಭುತವಾದ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ಪರಿಹಾರ, ನೆನೆಸಿದ ಮೆಂತ್ಯ ಬೀಜಗಳು ಮತ್ತು ವಾಲ್ನಟ್ಗಳ ಸಂಯೋಜನೆ. 1 ಸ್ಪೂನ್ ಮೆಂತ್ಯ ಬೀಜಗಳು ಮತ್ತು 2 ವಾಲ್ನಟ್ಗಳನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಆ ನೀರನ್ನು ಕುಡಿದು ಬೀಜ ಕಾಳುಗಳನ್ನು ಅಗಿದು ತಿನ್ನಿರಿ. ಮೆಂತ್ಯ ಉರಿಯೂತ ಕಡಿಮೆ ಮಾಡಿ ವಾಲ್ನಟ್ ಸ್ನಾಯುಗಳನ್ನು ಬಲಪಡಿಸುತ್ತವೆ. ಅವುಗಳನ್ನು ನೆನೆ ಹಾಕುವುದರಿಂದ ಪೈಟಿಕ್ ಆಮ್ಲ ನಾಶವಾಗಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಹಾರ್ವರ್ಡ್ ಹೆಲ್ತ್ ಅಧ್ಯಯನದ ಪ್ರಕಾರ ಇದು ಮೂಳೆ ಸಾಂದ್ರತೆಯನ್ನು 40% ಹೆಚ್ಚಿಸಿ 15 ದಿನಗಳಲ್ಲಿ ಕೀಲು ನೋವನ್ನು ಅರ್ಧಕ್ಕೆ ಇಳಿಸುತ್ತದೆ. 2 ಕಪ್ಪು ಎಳ್ಳು ಮತ್ತು ಒಣದ್ರಾಕ್ಷಿ. ಕಪ್ಪು ಎಳ್ಳು ಮೂಳೆಗಳ ಅತ್ಯುತ್ತಮ ಸ್ನೇಹಿತ. ಒಣದ್ರಾಕ್ಷಿಯೊಂದಿಗೆ ನೆನೆಸಿ ಸೇವಿಸಿದರೆ ಕಾಲು ನೋವು ಮತ್ತು ದೌರ್ಬಲ್ಯಕ್ಕೆ ರಾಮಬಾಣ. ಇದು ನಿಮ್ಮ ಮೂಳೆ ಮುರಿತದ ಅಪಾಯವನ್ನು 50% ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. 3 ಅಗಸೆ ಬೀಜಗಳು ಮತ್ತು ಖಜೂರ. ಊತ, ಉರಿ, ಕೀಲುಗಳ ಕ್ರಿಕ್ ಶಬ್ದಕ್ಕೆ ಇದು ಅತ್ಯುತ್ತಮ. ಒಮೆಗಾ 3 ಮತ್ತು ಖಜೂರದ ಖನಿಜಗಳು ಕೀಲುಗಳಿಗೆ ನೈಸರ್ಗಿಕ ನಯಗೊಳಿಸುವಿಕೆ ಒದಗಿಸುತ್ತವೆ. ಕೀಲು ನೋವು 65% ಕಡಿಮೆಯಾಗುತ್ತದೆ ಎಂದು ಬ್ರಿಟಿಷ್ ಜರ್ನಲ್ ಆಫ್ ನ್ಯೂಟ್ರಿಷನ್ ಹೇಳುತ್ತದೆ. 4 ಮ್ಯೂಸ್ಲಿ ಮತ್ತು ಬಾದಾಮಿ. ದುರ್ಬಲ, ತೆಳ್ಳಗಾದ ಕಾಲುಗಳು, ಕುಗ್ಗಿದ ಸ್ನಾಯುಗಳಿಗೆ ಇದು ಶಕ್ತಿಯುತ ಸಂಯೋಜನೆ. 5 ಸೋಂಪು ಮತ್ತು ಕಮಲದ ಬೀಜಗಳು. ರಾತ್ರಿ ತೀವ್ರ ಸೆಳೆತ, ಚಡಪಡಿಕೆ, ನಿದ್ರೆಗೆ ಅಡಚಣೆಗೆ ಇದು ವರದಾನ. ನಿದ್ರೆಯ ಗುಣಮಟ್ಟ 80% ಸುಧಾರಣೆ, ಸೆಳೆತ 90% ಕಡಿಮೆ ಎಂದು ಅಧ್ಯಯನಗಳು ತೋರಿಸಿವೆ. ಈ 5 ಪರಿಹಾರಗಳು ನಿಮ್ಮ ಅಡುಗೆ ಮನೆಯ ಸರಳ ವಸ್ತುಗಳು. 2025ರ ಅಧ್ಯಯನದ ಪ್ರಕಾರ ನೆನೆಸಿದ ಆಹಾರ ಸೇವಿಸಿದ ವೃದ್ಧರು ಮೂಳೆ ಸಾಂದ್ರತೆ 55% ಹೆಚ್ಚಿಸಿ ಬೀಳುವ ಅಪಾಯ 70% ಕಡಿಮೆಗೊಳಿಸಿದ್ದಾರೆ. ಪರಿಣಾಮ ಹೆಚ್ಚಿಸುವ 3 ಆಯುರ್ವೇದ ಅಭ್ಯಾಸಗಳು.
ಪ್ರತಿದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಅರ್ಧ ನಿಂಬೆ ಹಿಂಡಿದ ಬೆಚ್ಚಗಿನ ನೀರು ಕುಡಿಯಿರಿ. ಸೂರ್ಯೋದಯದ ನಂತರ 15 ನಿಮಿಷ ಸೂರ್ಯನ ಬೆಳಕಿನಲ್ಲಿ ಕುಳಿತುಕೊಳ್ಳಿ. ಇದರಿಂದ ವಿಟಮಿನ್ ಡಿ ಸಿಗುತ್ತದೆ. ರಾತ್ರಿ ಮಲಗುವ ಮೊದಲು 5 ನಿಮಿಷ ಸಾಸುವೆ ಎಣ್ಣೆಯಿಂದ ಕಾಲು, ಮೊಣಕಾಲು ಮಸಾಜ್ ಮಾಡಿ. ಈ 5ರಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಳ್ಳಿ. ಇಂದಿನಿಂದಲೇ ಪ್ರಾರಂಭಿಸಿ. 15 ದಿನಗಳಲ್ಲಿ ನೀವು ವ್ಯತ್ಯಾಸವನ್ನು ನಿಮ್ಮ ಕಣ್ಣಾರೆ ಖಂಡಿತವಾಗಿ ಅನುಭವಿಸುವಿರಿ. ಈಗ ನಿಮಗೆ ಒಂದು ಪ್ರಶ್ನೆ ಬರಬಹುದು, ಈ 5 ಪರಿಹಾರಗಳಲ್ಲಿ ಮೊದಲು ಯಾವುದನ್ನು ಪ್ರಯತ್ನಿಸಲು ಬಯಸುತ್ತೀರಿ? ಈ ಅಭ್ಯಾಸಗಳನ್ನು ನಿಮ್ಮ ದೈನಂದಿನ ಜೀವನಕ್ಕೆ ಸೇರಿಸಿಕೊಳ್ಳುತ್ತೀರಾ? ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.